ಕ್ಯಾಂಪಿಂಗ್ ಮಧ್ಯಾಹ್ನ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಡಿಸೆಂಬರ್ 31 ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ದೋಸೆ ತಿನ್ನೋಕ್ಕೆ. ಸೊ ರಿವ್ಯೂ ಮಾಡೋಣ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಲ್ಗುಡಿ ಡೇಸ್ಗೆ ಹೋಗ್ತಿದ್ದೀವಿ. ಸೊ ಮುಳುಬಾಗಿಲು ದೋಸೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. 2 ಗಂಟೆಗೆಲ್ಲ ನ್ಯೂ ಇಯರ್ ಆಗಿರೋದ್ರಿಂದ ರೋಡ್ಗಳು ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ಮುಂಚೆ ವಾಪಸ್ ಬರಬೇಕು ಅನ್ನೋದು ಪ್ಲ್ಯಾನು. ಸೊ ಹೋಗೋಣ ಬನ್ನಿ. ಏನು ಸರಿ ಹೋಗುವ. ಸೊ ಮಾಲ್ಗುಡಿ ಡೇಸ್ ಎಲ್ಲಿದೆ ಅಂದರೆ ಬರ್ದುಬಾಯಿ ಅಲ್ಲ, ಅದು ಬುರ್ಜಮನ್ ಅಂದರೆ ಆ ಕಡೆ. ಸೊ ಹೋಗೋದಕ್ಕೇ ಟೈಮ್ ಹಿಡಿಯುತ್ತೆ. ಎಚ್ಚಿ ಇವತ್ತೇನು ಬೆಳಗ್ಗೆ ಟ್ರಾಫಿಕ್ ಇರಲ್ಲ, ಯಾಕಂದರೆ ಆಫೀಸ್ಗಳಿದೆ ಇಲ್ಲಿ. ಮಧ್ಯಾಹ್ನದ ಮೇಲೆ ಆಫೀಸ್ಗಳು ಕ್ಲೋಸು. ಸೊ ನೋಡೋಣ ಹೇಗಿದೆ ಅಂತ. ಬಂದು ಕ್ಯಾಂಪಿಂಗ್ ಹೋಗೋ ಪ್ಲ್ಯಾನ್ ಇದೆ ನ್ಯೂ ಇಯರ್ಗೆ. ಮನೆ ಮಾಡೋಕ್ಕಿಂತ ನ್ಯೂ ಇಯರ್ನ ಆಚೆ ಮಾಡೋಣ ಅಂತ. ಸೊ ಅದನ್ನು ಈ ಬ್ಲಾಗಲ್ಲೇ ಆದರೆ ಹಾಕ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಲೆಟ್ಸ್ ಗೋ. ಯಾವ ಟ್ಯಾಂಕು? ಅಲ್ಲಿ ಒಂದು ವೈಟ್ ಟ್ಯಾಂಕ್ ಇಟ್ಟಿದ್ದಾರೆ ನೋಡಲಿ. ಏನೋ ಸರಿ ಹೋಗೋಣ. ಅದರಿಂದ ನೆನ್ನೆ ಎಷ್ಟೋ ನೀರು ಹೋಗ್ತಾ ಇತ್ತು ಗೊತ್ತಾ. ಅದು ಎಲ್ಲಿಂದ ನಿಲ್ಲಿಸ್ತಾರೋ ಏನೋ ಕಾಣಿಸ್ತಾ ಇಲ್ಲ. ನಾನು ಎಲ್ಲ ಕಡೆ ನೋಡಿದೆ. ಎಲ್ಲ ಕಡೆ ಇಲ್ಲಿ ಆಟೋಮೇಟೆಡ್ ಸೆನ್ಸರ್ಸ್ ಇರುತ್ತೆ. ಏನೋ ಒಂದು ಇಲ್ಲ, ಮೊನ್ನೆ ಯಾರೋ ಒಂದು ಹುಡುಗ ನೀರು ಇಡ್ದು ಅಂತ ಕಾರ್ಗಳೆಲ್ಲ ತೊಳೆಯಕ್ಕೆ ಬರ್ತಾರೆ. ಅವನು ಯಾರೋ 13 ಕಿಲೋಮೀಟ್ರ್ ದೂರ ಏನೋ ಐತೆ. ಬುರ್ಜ್ ಖಲೀಫಾ ವ್ಯೂ ಅಂದ್ಬಿಟ್ಟು ಒಬ್ರಿಗೆ 500 ರೂಪಾಯಿ ಇವತ್ತು ನೈಟ್. ಆ ಥರನೂ ಇದೆ. ಏನು ನೋಡ್ತಿದ್ಯಾ ಚಿಂತೆ? ಮೈಸೂರಲ್ಲಿ ಇವಾಗ ದಸರಾ ಟೈಮ್ ಮಾಡಲ್ವಾ? ಅಲ್ಲ, ದಸರಾ ಟೈಮಲ್ಲಿ ರೂಮ್ಗಳ ರೆಂಟ್ ಜಾಸ್ತಿ ಆಗುತ್ತೆ. ಈಗ ಒಂದು ಡಿನ್ನರ್ಗೆ ಹೇಳ್ತಿರೋದು. ಆ್ಯಂಡ್ ಈ ರೋಡ್ ಇವಾಗ ನೋಡ್ತಿದ್ಯಲ್ಲ, ನೆಕ್ಸ್ಟ್ 2 hours ಫುಲ್ ಕ್ಲೋಸ್ ಆಗತ್ತೆ. ಗಾಡಿಗಳೇ ಬಿಡಲ್ಲ TS ಇಲ್ಲಿ. ಇನ್ನು 2 ಅವರ್ ಗಾಡಿನೇ ಬಿಡಲ್ಲ. 12:30 ಆದ್ಮೇಲಿಂದ 2-3 ಲೈನ್ ಬಿಟ್ಟಿದ್ದಾರೆ. 3 o'clock ಆದ್ಮೇಲಿಂದ 2 ಲೈನ್ಸ್. ಬಟ್ ಬರೋರೆಲ್ಲ ಹೆಂಗ್ ಬರ್ಬೇಕು? 11 o'clock ಫುಲ್ ಬ್ಲಾಕ್. ಈ ಏರಿಯಾ ಫುಲ್ ಬ್ಲಾಕ್. ಅದೇ ಫುಲ್ ಇಲ್ಲೆಲ್ಲ ಬಂದು ನಿಂತ್ಕೊಂಡು ನೋಡ್ಬೋದು. ಅಲ್ಲಿ ಬ್ಲಾಕ್. ಇಲ್ಲಿ ನಿಂತ್ಕೊಂಡು ನೋಡ್ಬೋದು. ಇಲ್ಲಿ ನೋಡಿ ಬುರ್ಜ್ ಖಲೀಫಾ ವ್ಯೂ. ಎಲ್ಲಿ ಬುರ್ಜ್ ಖಲೀಫಾ? ಅಲ್ಲಿದೆ. ಇವಾಗ ಕವರ್ ಆಗುತ್ತೆ. ಇವಾಗ ಕವರ್ ಆಗ್ಬಿಡುತ್ತೆ. ಅದು 2 ಮಧ್ಯೆ ಕಾಣುತ್ತೆ ಇವಾಗ. ಫುಲ್ ಫೈರ್ ವರ್ಕ್ಸ್ಗೆ. ಫ್ಯೂಚರ್ ಆಫ್ ಮ್ಯೂಸಿಯಂ ಅಲ್ಲೂ ಇದೆಯಾ? ಇಲ್ಲ, ಈ ಸಲ 40 ಕಡೆ ಫೈರ್ ವರ್ಕ್ಸ್. ಸ್ಪೆಷಲ್ ಫೈರ್ ವರ್ಕ್ಸ್ ಟಿಕೆಟ್ಗಳು ದುಬೈ ಸ್ಟೇಡಿಯಂ ಅಲ್ಲಿ ಇದೆ. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ. ಎಕ್ಸ್ಪೋದಲ್ಲಿ ಇಲ್ಲಿ ಎಷ್ಟು ನಿಮಿಷ ಫೈರ್ ವರ್ಕ್ಸ್ ಹಾಕಿದ್ದಾರೆ ಇವತ್ತು? ಈ ಸಲ 12 minutes. 60 minutes ಅಬುದಾಬಿ. 62 minutes. ಅಮ್ಮಣ ಎಷ್ಟು ರಶ್ ಇರುತ್ತೆ ಗೊತ್ತಾ? ಹೋಗೋಣ ಅಲ್ಲ, ನಿಂತ್ಕೊಳಕ್ ಜಾಗ ಇರಲ್ಲ. ಇವಾಗ್ಲೇ ಬಂದು ಎಲ್ಲ ಜಾಗ ಇಟ್ಕೊಳ್ತಾರೆ ಫೈರ್ ವರ್ಕ್ಸ್ ನೋಡೋಕ್ಕೆ. ನೀನು ಅಪ್ಪಚ್ಚಿ ಆಗ್ಬಿಡ್ತೀಯ. ಅಷ್ಟು ಈಸಿ ಇಲ್ಲ ಫೈರ್ ವರ್ಕ್ಸ್ ನೋಡೋದು. ತುಂಬಾ ರಶ್ ಇರುತ್ತೆ. ಎಕ್ಸ್ಟ್ರೀಮ್ ರಶ್ ಇರುತ್ತೆ. ನೀನು ನಿಂತ್ಕೊಳ್ಳಲ್ಲ ಅಷ್ಟೊತ್ತು. ನಿಮ್ಗೆ ಐಪ್ಯಾಡ್ಗಳಲ್ಲಿ ಇಂಟರ್ನೆಟ್ ಹಾಕ್ತೀನಿ. ನೀನು ಇಂಟರ್ನೆಟ್ ಅಲ್ಲಿ ಲೈವ್ ಇರುತ್ತೆ. ಲೈವ್ ಅಲ್ಲಿ ನೋಡೋ ಅಲ್ಲೇ ಅಷ್ಟೇ. ಇನ್ ಕೇಸ್ ಮೋಡ ಕ್ಲಿಯರ್ ಆಗಿದ್ದು, ಪಾತ್ ಕ್ಲಿಯರ್ ಆಗಿದ್ರೆ ಅಲ್ಲಿಂದನೂ ನಿಮಗೆ ಬುರ್ಜ್ ಖಲೀಫಾ ಮೇಲೆ ಫೈರ್ ಆಗ್ತಿರೋದು ಕಾಣಿಸುತ್ತೆ. ಇಲ್ಲಿ ಕಾಣುತ್ತೆ ನೋಡಿ ಬುರ್ಜ್ ಖಲೀಫಾ. ಎಲ್ಲಿ ಕಾಣಿಸ್ತಿಲ್ಲ? ಅಲ್ಲಿ ಎಷ್ಟು ಅರೇಂಜ್ ಮಾಡಿರ್ತಾರೆ ಇವತ್ತಂದ್ರೆ ಯಪ್ಪ. ಅದ್ಯಾವ್ದಪ್ಪ ಫುಲ್. ಹೋಗೋಣ ಈ ವರ್ಷ ನೀನು ಹೋಗುವಂತ ಟಾಪ್ಗೆ. ಓಕೆ, ಇವಾಗ ಗೊತ್ತಾಗತ್ತೆ ನಿಮಗೆ. ನಮ್ಮ ಮನೇಲಿ ನೀನು ಒಬ್ಬನೇ ಟಾಪ್ ಹೋಗಿಲ್ಲ, ನಾವೆಲ್ಲ ಟಾಪ್ ಹೋಗಿದ್ದೀವಿ. ನೀನು ಹುಟ್ಟಿರ್ಲಿಲ್ವಾ? ಬೇಬಿ ಆಗಿದೆ. ಬೇಬಿ ಇದ್ದೆ. ಇವಾಗ ಹೋಗು, ನೀನು ಗ್ರೋನ್ ಅಪ್ ಆಗಿದೆಯಲ್ಲ. ನೌ ಯು ಕ್ಯಾನ್ ಗೋ ಟಾಪ್ ಆಫ್ ಬುರ್ಜ್ ಖಲೀಫಾ. ಆಕಾಂಕ್ಷನು 3 years ಮಗು ಅಲ್ವಾನೆ ಮೇಲೋದಾಗ? ನೆನಪಿದ್ಯಾ? ಫೋಟೋಸ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಗೊತ್ತು ನೆನಪಿಲ್ಲ ಅಂತಾಳೆ ಅಂತ. ಫೇಸ್ಬುಕ್ ಅಲ್ಲಿ 5-6 ವರ್ಷ ಆಗೋವರೆಗೂ ಏನು ನೆನಪಿರಲ್ಲ. ಅವಳು 3-4 ವರ್ಷದ ಮಗುಮ್ಮ ಮೇಲೋದಾಗ. ಫಸ್ಟ್ ಟೈಮ್ ನಾನು ಅವಳು ಬಂದಾಗಲೇ ಹೋಗ್ಬಿಟ್ಟಿದ್ವಿ ನಾವು ಮೇಲೆ.
10,000 ರೂಪಾಯಿ ಹೇಳಿದ್ದಾನೆ ಇವತ್ತು ಟಿಕೆಟ್. ಅಲ್ಲ ಇವನು ಅಲ್ಲ ಅವನು ಎರಡೂನೇನೋ 5,000 ರುಪೀಸ್ ಡಿನ್ನರ್ ಟಿಕೆಟ್ ಇವತ್ತು. ಯಾಕಂದ್ರೆ ಬುರ್ಜ್ ಖಲೀಫಾ ಮುಂದೆ ಇದಾನಲ್ಲ ಅವನ, ಅದಕ್ಕೆ ಹತ್ರದಿಂದ ಕಾಣತ್ತಲ್ಲ ಅಂತ ನಾವು ವ್ಯೂಗೋಸ್ಕರ. ಮೊಟ್ಟೆ ಬಂತು, ಮೊಟ್ಟೆ. ಕ್ಯಾಂಪಿಂಗಾ? ಆ ಕಡೆ ನೋಡೋಣ. ಫಸ್ಟ್ ಕ್ಯಾಂಪಿಂಗಿಗೆಲ್ಲ ಅರೇಂಜ್ ಮಾಡ್ಕೋಬೇಕಲ್ಲ. ಏನಂತ ತೊಗೊಳೋಣ ಕ್ಯಾಂಪಿಂಗ್ಗೆ? ಇದೆಲ್ಲ ಹೋಟೆಲ್ ಇದೆಲ್ಲ ಹೋಟೆಲ್, ಯಾರೋ ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಸೊ ಬಂದಿದ್ದೀವಿ ಮಾಲ್ಗುಡಿ ಡೇಸ್ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ಬಂದಿರೋದು ಮೇಯ್ನು ಮುಳುಬಾಗಿಲು ದೋಸೆ ತಿನ್ನೋಕ್ಕೆ. ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಆ ಕಡೆ ಇದೆ ಮಾಲ್ಗುಡಿ ಡೇಸ್. ಇವಾಗ ದಿಸ್ ಈಸ್ ಮಾಲ್ಗುಡಿ ಡೇಸ್ ವೆಜ್ ರೆಸ್ಟೋರೆಂಟ್. ಮುಳುಬಾಗಿಲು ದೋಸೆನಾ ರೆಗ್ಯುಲರ್ ಬೆಣ್ಣೆ ದೋಸೆನಾ? ಏಯ್ ಬೆಣ್ಣೆ ಮಸಾಲೆ ದೋಸೆನಾ? ಮುಳ್ಬಾಗಿಲು ದೋಸೆ. ನಿಮ್ಗೆ ಯಾವ್ದ್ರೆ? ಬೆಣ್ಣೆ ದೋಸೆನಾ? ಬೆಣ್ಣೆ ಮಸಾಲೆ. ಬೆಣ್ಣೆ ಮಸಾಲೆ 2. ನಿಂಗೇನಾ? ಡೆಸರ್ಟ್. ಮುಳ್ಬಾಗಿಲು ದೋಸೆ ಮಸಾಲ ಬೇರೆ. ಮಸಾಲೆ ದೋಸೆ ಮುಳುಬಾಗಿಲು ದೋಸೆ ಮಸಾಲೆ ದೋಸೆ ಪ್ಲೇನ್ ದೋಸೆ. ಸೊ ನಿನಗೇನೋ ಮಸಾಲೆ ದೋಸೆ. ಅಚ್ಚಿತೆ ನಿಮಗೇನೋ? ಶುಂಠಿ ಲೇಹ್ಯ ಥರ ಇದೆ ಇದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ತಿಂತೀಯಾ? ಅಲ್ವಾ? ಯಮ್ಮಿ ಅಚ್ಚು ಯಮ್ಮಿ ಚೆನ್ನಾಗಿದೆ ಅಲ್ವಾ? ಎಷ್ಟೆಲ್ಲ ತವಾ ಚಿಕ್ಕದಲ್ಲ, ಅದೇ ತವಾ ಇಷ್ಟೇ. ಬಟ್ ಓಕೆ. ನೋಡು ಏನಂತ ಇಡ್ಲಿನೇ ದೋಸೆ ಥರ ಹೋಗ್ತಾರೆ. ಬಟ್ ಚೆನ್ನಾಗಿದೆ. ಇದು ಶುಂಠಿ ಚೆನ್ನಾಗಿದೆ, ಪರವಾಗಿಲ್ಲ. ಬೆಂಗಳೂರು ಥರ ಇನ್ನೊಂದು ಮುಳುಬಾಗಿಲು ದೋಸೆ ಸಿಕ್ತು. ಹಾಗೆ ಇದನ್ನು ತಿನ್ನೋಕೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ಅದೇ ಎಷ್ಟು ಕಿಲೋಮೀಟ್ರ್? 38. ಅಯ್ಯೋ ರಾಮ. ಒಂದು ದೋಸೆ ತಿನ್ನೋಕೆ ನಾವು 38 ಕಿಲೋಮೀಟ್ರ್ ಬಂದು ಕೂತಿದ್ದೇವೆ. ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟು ಗೊತ್ತೆ ಎಷ್ಟು ಬರುತ್ತೆ. ಏನಿಲ್ಲ, 38 ಕಿಲೋಮೀಟ್ರ್ 30 ನಿಮಿಷದಲ್ಲಿ ಬಂದಲ್ಲ. ಬಟ್ ವರ್ತ್ ಇಟ್. ತೆಗಿ ದೋಸೆನ. ದೋಸೆಲೊಡೆ ಮಸಾಲೆ ಇರಲ್ಲ. ಬೆಣ್ಣೆ ದೋಸೆ. ಬರೀ ಮಸಾಲ ಹಾಕ್ತಾರೆ. ಏನು ಡುಪ್ಪಿ ಅದು? ಮಾತ್ರ ಸಾರು ಕೊಡ್ತಾರೆ, ನಮ್ಗೆ ಯಾಕೆ ಸಾರಿಲ್ಲ? ಸಾರಲ್ಲ, ಎಲ್ಲಿದೆ ಸಾರು? ಅದೇನ ಚಿಂತೆ ನಿನಗೆ ಮಾತ್ರ? ಇವರಿಬ್ರಿಗೆ ಮಾತ್ರ ಮಕ್ಕಳು ಅಂತ ಸಾರು ಕೊಟ್ಟಿದ್ದಾರ? ಇರಬೇಕು ಆ್ಯಕ್ಚುಲಿ. ಶುಂಠಿ ಚಟ್ನಿ ಬದಲು ಅದು ಕೊಟ್ಟಿದ್ದಾರೆ ಅನಿಸುತ್ತೆ.
ಅದನ್ನು ಕೊಟ್ಟಿದ್ದಾರೆ. ಹೋಗ್ಲಿ, ಹೆಂಗಿದೆ ನಿಂದು ದೋಸೆ? ತಿರ್ಕೊಂಡೇಳು, ನನ್ನ ದೋಸೆ ಚೆನ್ನಾಗಿದೆ. ಹೆಂಗಿದೆಯಾ? ಬೆಂಗಳೂರು ಥರ ಇದೆಯಾ? ಸ್ವಲ್ಪ ಬಿಸಿ. ನಾನು ಯಾಕೆ ಹೌ ಈಸ್ ಇಟ್? ಡಿಡ್ ಯು ಲೈಕ್? ಚೆನ್ನಾಗಿದೆಯಾ ಇಲ್ವಾ? ತಿನ್ನು ತಿನ್ನು. ಗುಡ್, ನಾಗರಿಕ ಪಿಜ್ಜಾ. ವೆರಿ ಗುಡ್. ಇರೋ ದಪ್ಪಕ್ಕೂ ಅದಕ್ಕೂ ತಗೋ ನೋಡೇನ. ಟಿಶ್ಯೂ ಪೇಪರ್ ಕೊಡಿ. ಟಿಶ್ಯೂ ಏನಕ್ಕೆ? ಹ್ಯಾಂಡ್ ವಾಶ್ ಇದೆ, ಹೋಗ್ತೀನಿ ಇವಾಗ. ತಿನ್ನಿ ವಡೆ. ಹೆಂಗಿದೆ? ಹೆಂಗಿದೆ ವಡೆ? ತುಂಬ ಚೆನ್ನಾಗಿದೆಯಾ? ಅಷ್ಟು ಚೆನ್ನಾಗಿದೆ. ಸಂಗೀತಗಿಂತ ಚೆನ್ನಾಗಿದೆ. ನಾವು ತಿನ್ನೋಣ ಈಗ ವಡೆನ. ಏನು ಹಾಕೊಳ್ಳದೆ ಬಿಸಿ ಬಿಸಿಯಾಗಿ. ಬಟ್ ಸಂಗೀತ ಸಾಂಬಾರ್ ಸಾಂಬಾರ್ ಚೆನ್ನಾಗಿ. ಇಲ್ಲಿ ಇದು ತಮಿಳ್ನಾಡು ಸಾಂಬಾರ್. ಹೋಗ್ತಿದ್ದಮ್ಮ. ಅದು ನೋಡ್ಲೇ ಇಲ್ಲ, ನನ್ನ ಕಾಲು ಇನ್ನೂ ಮುಂದೆನೇನೋ ಅನ್ಕೊಂಡು ಮೊನ್ನೆ ತಪ್ಪಿಸ್ಕೊಂಡ್ಬಿಡ್ತೀಯ ನೀನು. ಹೇಳ್ತಾ ಇದ್ದೀನಿ ದುಬೈಯಲ್ಲಿ ಹಿಂಗೆ ಸುಮ್ಮನೆ ಹೋಗ್ತಾ. ಸರಿ. ಸೊ ಮಾಲ್ಗುಡಿಲಿ ನಾವು ತಿಂದಿದ್ದಕ್ಕೆ ಬಂದಿರೋಂಥ ಬಿಲ್ಲು 150 ಗ್ರಾಮ್ಸ್, 150 AED. ಅಂದರೆ ಎಷ್ಟೈತೆ ಖುಷಿ? 150 3,000. ಏ ಅಯ್ಯೋ 150 ಅಂದರೆ 300 ಆಯಿತು. 1 ಪ್ಲಸ್ ಎಕ್ಸ್ಟ್ರಾ 0 ಅಂದರೆ 3,000 ರೂಪೀಸ್ ಆಯಿತು. 20 ರೂಪೀಸಿಗೆ ಲೆಕ್ಕ ಹಾಕೋತಿದ್ಯಾ? 20ನೇ ಹಾಕೊಳ್ಳೋ ಸಾಮಾನು. ಅದ 25 ಹೋಗಿದೆ ಈಗ ಅದೇನೋ ಕನ್ವರ್ಷನ್. ನಂಗೆ ಈಸಿ. 3,500 ಅರೌಂಡ್. ಸೊ ಬೆಳಗ್ಗೆ ಒಂದು ತಿಂಡಿ ಬೇಡ 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 ಸಾಕು. ಕ್ಯಾಲ್ಕುಲೇಟರ್ ಎಲ್ಲ ಬೇಡ. ಅಪ್ರಾಕ್ಸಿಮೇಟ್ಲಿ 3,500 ತಿಂಡಿಗೆ ನಾವು ಖರ್ಚು ಮಾಡುವಂಥದ್ದು. ಸೊ ದುಬೈ ಎಕ್ಸ್ಪೆನ್ಸಿವಾ? ನೀವೇ ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಕ್ಯಾಂಪಿಂಗ್ದು ಇದಕ್ಕೆ ಹಾಕೋಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಇವಾಗ ಹೋಗಿ ಅಡುಗೆ ಮಾಡಿ ಕ್ಯಾಂಪಿಂಗ್ಗೆ ಎಲ್ಲ ಪ್ಯಾಕ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಮಿಡ್ ನೈಟು ಕ್ಯಾಂಪಿಂಗ್ ಹೋಗ್ತೀವಿ. ಅದು ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಇಲ್ಲದೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.